यज्ञार्थात् कर्मणोऽन्यत्र लोकोऽयं कर्मबन्धनः तदर्थं कर्म कौन्तेय मुक्तसङ्गः समाचर. ಯಜ್ಞಾರ್ಥಾತ್ ಇಲ್ಲಿ ಯಜ್ಞಾರ್ಥಾತ್ ಕೊನೆಗೆ ಅರ್ಧ ತಕಾರ ಕರ್ಮಣೋನ್ಯತ್ರ ಕರ್ಮಣೋ ಆದ ನಂತರ ಅಲ್ಲಿ ಅವಗ್ರಹ ಇದೆ, ಮುಂದೆ ನ್ಯತ್ರ ಅಂತ ಬಂದಿದೆ. ಈಗ ಅದನ್ನ ಜೋಡಿಸಿ ಹೇಳಿದಾಗ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ಲೋಕೋಯಂ ಕರ್ಮಬಂಧನಃ ತದರ್ಥಂ ಇಲ್ಲಿ ಥ ತದರ್ಥ ನಲ್ಲಿ ಯಥ ಮಹಾಪ್ರಾಣ ಹ್ರಸ್ವ ಬರಬೇಕು. ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚರ. ಇಲ್ಲಿ ಮುಕ್ತ ಸಂಘ ಆದ ನಂತರ ಇರೋ ವಿಸರ್ಗದ ಉಚ್ಚಾರಣೆ ಅರ್ಧ ಸ ರೀತಿ ಕಂಸದಲ್ಲಿ ಕೊಟ್ಟಿದ್ದಾರೆ, ಯಾಕಂದ್ರೆ ಮುಂದಿನ ಶಬ್ದ ಸದಿಂದನೇ ಶುರುವಾಗ್ತಾ ಇದೆ, ಸಮಾಚರ. ಅದಕ್ಕಾಗಿ ಮುಕ್ತ ಸಂಗ ಸಮಾಚರ ಈ ರೀತಿ ಬರಬೇಕು ಪೂರ್ತಿ ಶ್ಲೋಕ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಗ ಸಮಾಚರ.